ಅರಸೀಕೆರೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮ. ಪೊಲೀಸರ ಬಗ್ಗೆ ಭಯವನ್ನ ಹೋಗಲಾಡಿಸಲು ಜಾಗೃತಿ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಮಕ್ಕಳಲ್ಲಿ ಪೊಲೀಸರ ಬಗ್ಗೆ ಇರುವ ಭಯವನ್ನ ಹೋಗಲಾಡಿಸಲು ತೆರೆದ ಮನೆ ಕಾರ್ಯಕ್ರಮವನ್ನ ಜಾರಿಗೆ ತರಲಾಗಿದ್ದು, ಪೊಲೀಸ್ ಠಾಣೆಗಳಲ್ಲಿ ಮಕ್ಕಳಿಗೆ ಪೊಲೀಸರ ಕರ್ತವ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಅದರಂತೆ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಹಾಗೂ ಮಕ್ಕಳಲ್ಲಿ ಪೊಲೀಸರ ಬಗ್ಗೆ ಇರೋ ಗೊಂದಲ, ಭಯವನ್ನ ಹೋಗಲಾಡಿಸೋ ಪ್ರಯತ್ನ ಮಾಡಲಾಯಿತು. ಕೆಲವು ಮಂದಿ ಸಾರ್ವಜನಿಕರಲ್ಲಿ ಪೊಲೀಸ್ ಠಾಣೆ ಎಂದರೆ ಭಯ, ಆತಂಕ. ಹೀಗಾಗಿ ಭಯವನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಅರಸೀಕೆರೆ ಪಟ್ಟಣದ ರೋಟರಿ ಶಾಲಾ ಮಕ್ಕಳನ್ನ ಕರೆತರಲಾಗಿತ್ತು. ಜಾಗೃತಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಪೊಲೀಸರು ಯಾವ ರೀತಿ ರಕ್ಷಣೆ ಕೊಡ್ತಾರೆ, ಸಾರ್ವಜನಿಕರ ಕರ್ತವ್ಯ ಏನು, ಸಾರ್ವಜನಿಕರು ವಹಿಸಬೇಕಾದ ಎಚ್ಚರ, ವಿದ್ಯಾರ್ಥಿಗಳು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಯಾವುವು ಮೊದಲಾದ ಮಾಹಿತಿಗಳನ್ನು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ನೀಡಿದರು. ನನ್ನಮ್ಮ ಒಂದೇ ತಟ್ಟೆಗೆ ಆಕೆ ತಿಂತಿದ್ದು, ನಾನು ತಿಂತಿದ್ದು. ಆಗ ನನಗೆ ಪ್ರೀತಿ ಇತ್ತು. ನನ್ನಮ್ಮನ ವಯಸ್ಸಾಯಿತು. ನನ್ನಮ್ಮ ಏನಾದರೂ ಒಂದು ಸ್ವಲ್ಪ ಜೊಲ್ಲನ್ನು ಸುರಿಸಿದ್ರೆ ಈ ಕ್ಲೀನ್ ಇಲ್ಲ ಕಣಮ್ಮ ಅಂತೀನಿ. ಆಗ ಜೊಲ್ಲನ್ನೇ ತಿಂದಿತ್ತು. ನಾವು ವಯಸ್ಸು ವರ್ಷ. ಈಗ ಉದಾಹರಣೆಗೆ ಈಕೆನೆ ಮಗು, ನಾನು ಈಕೆನ ಈ ವಯಸ್ಸಲ್ಲಿ ಕ್ಲೀನ್ ನೋಡ್ತೀನಿ, ಅದು ವಯಸ್ಸು ವರ್ಷ. ನೆಕ್ಸ್ಟ್ ನನಗೆ ಏಜ್ ಆದಾಗ ನಾನು ಹೋಗ್ತೀನಿ, ಆಕೆ ನನಗೆ ಚೆನ್ನಾಗಿ ಹೋಗ್ತೀನಿ. ನೀವು ಕೂಡ ನಿಮ್ಮ ತಂದೆ ತಾಯಿಗಳಿಗೆ ಬಹಳ ಗೌರವ ಕೊಡಬೇಕು. ಸಮಾಜಕ್ಕೆ ಹಿರಿಯರಿಗೆ ಗೌರವ ಕೊಡಬೇಕು. ಗುರು ಹಿರಿಯರಿಗೆ ಗೌರವ ಕೊಟ್ಟು ಮಕ್ಕಳಿಗೆ ಉತ್ತಮವಾಗಿ ಜೀವನ ರೂಪಿಸ್ತಾರೆ. ದಯಮಾಡಿ ಏನಾದ್ರು ಹೋಗ್ಬಿಟ್ಟು ದುಡ್ಡೆಲ್ಲ ಕೊಡಿಸಿಟ್ಟು 500 ರೂಪಾಯಿದು ಕೇಕ್ ತಂದ್ಬಿಟ್ಟು ಅದು ಯಾವತ್ತೋ 3 ದಿನದ 4 ದಿನದ ಕೇಕ್ ತಂದ್ಬಿಟ್ಟು ಕಟ್ ಮಾಡ್ತೀವಿ. ನೆಕ್ಸ್ಟ್ ನಿಮ್ಮ ಅಪ್ಪ ಅಮ್ಮನ, ನಿಮ್ಮ ಚಿಕ್ಕಮ್ಮ, ಅತ್ತೆ ಬರ್ತ್ಡೇಗೆ ಏನು ಕೊಡ್ಬೇಕಂದ್ರೆ, ಚಿಕ್ಕಪ್ಪನಿಗೆ ಬೈಕ್ ಇದ್ರೆ ಹೆಲ್ಮೆಟ್ ಗಿಫ್ಟ್ ಕೊಡ್ಬೇಕು. ಏನು ಕೊಡಬೇಕು? ಹೆಲ್ಮೆಟ್. 500 ರೂಪಾಯಿ ಕೊಡಿಸಿಬಿಟ್ಟು, ಪಪ್ಪ ಇದ್ರೆ ಹೆಲ್ಮೆಟ್ ಸರ್ಪ್ರೈಸ್ ನಿಮ್ಮ ಅಪ್ಪ ಕೊಡು. ನಿಮ್ಮ ಅಪ್ಪನ ಜೀವ ಇಂಪಾರ್ಟೆಂಟ್ ನಿಮಗೆ. ನಿಮ್ಮ ಅಪ್ಪ ಚಂದ ಇದ್ರೆ ನಿಮ್ಮನ್ನು ಸಾಕ್ತಾರೆ. ತಾಯಿಗೂ ಅಷ್ಟೇ, ತಾಯಿ ಒಂದು ಬುಕ್ ಗಿಫ್ಟ್ ಕೊಡ್ಬೇಕು. ಇದನ್ನ ಕಲ್ತ್ಕೊಳ್ಳಿ ಮಕ್ಕಳು. ದಯಮಾಡಿ ನಿಮ್ಮ ಚಿಕ್ಕಪ್ಪನಿಗೆ ಏನಾದರೂ ಹೆಲ್ಮೆಟ್ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ಬೇಕು. ನೀವು ದೊಡ್ಡವರಿದ್ದೀರಾ, ನನ್ನ ಅಣ್ಣನ ಮಗಳು ನನಗೆ ಹೇಳ್ತು ಹೆಲ್ಮೆಟ್ ಅಂತ ಗೌರವ ಕೊಡ್ತಾರೆ. ನಿಮಗೆ ಭಾಳ ಬೇಕಾಗ್ತಿದೆ. ಇನ್ನು ಈ ವೇಳೆ ಶಾಲಾ ಮಕ್ಕಳು ತಮ್ಮ ಮನಸ್ಸಲ್ಲಿ ಇರೋ ಗೊಂದಲದ ಬಗ್ಗೆ ಪೊಲೀಸರ ಬಳಿ ಮುಕ್ತವಾಗಿ ಚರ್ಚೆ ನಡೆಸಿ ಸಲಹೆ ಪಡೆದರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಪೊಲೀಸರು ಸಿಹಿ ನೀಡಿ ಶುಭ ಕೋರಿದರು. ಇನ್ನು ಇದೇ ವೇಳೆ ಕೆಪಿಎಸ್ ಕಾಲೇಜು ಸಂಸ್ಥೆಯ ಅಧ್ಯಕ್ಷ ಕೆಎಸ್ ವಿಶ್ವನಾಥ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜಿಲ್ಲಾ ವ್ಯವಸ್ಥಾಪಕ ಕುಮಾರ ಶಿವಂ, ರೋಟರಿ ಶಾಲಾ ಶಿಕ್ಷಕ ದಿವಾಕರ್ ಮತ್ತು ಶಿಕ್ಷಕಿಯರು ಪಾಲ್ಗೊಂಡಿದ್ದರು. ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.